ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಸೂಪರ್ ಅಂತ ಹೇಳುದಾ ಅಥವಾ ಬೋರಿಂಗ್ ಅಂತ ಹೇಳುದಾ ಅರ್ಥ ಆಗಲ್ಲ. ಮಾರ್ಕೆಟ್ ನೋಡ್ಲಿಕ್ಕೆ ಏನ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗ್ಯಾಪ್ ಅಪ್ ಓಪನ್ ಆಯ್ತು. ಫಸ್ಟ್ ಕ್ಯಾಂಡಲ್ 15 ಮಿನಿಟ್ಸ್ ಸ್ವಲ್ಪ ಲೈಟ್ ಅಲ್ಲಿ ಬ್ರೇಕ್ಔಟ್ ಆಗಂಗಾಗಿ ಮತ್ತೆ ಸೀದಾ ಮೇಲೆ ಹೋಯ್ತು. ಕರೆಕ್ಟ್ ಅಲ್ವಾ? ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮೇಲ್ಗಡೆ ಹೋಗಿ ಕ್ಲೋಸ್ ಕೊಟ್ಟಿದೆ ಅಂತ ನೋಡ್ಲಿಕ್ಕೆ ಹೇಳಲಿಕ್ಕೆ ಎಲ್ಲ ಸುಲಭ ಇದೆ. ಏನ್ ಇಷ್ಟ ಚಂದ ಹೋಗಿದೆಲ್ಲ ಮಾರ್ಕೆಟ್ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಇಲ್ಲಿ ಸ್ವಲ್ಪ ಕಲಿಯೋ ವಿಚಾರಗಳನ್ನು ತಗೊಂಡ್ರೆ, ಸಿ ನೋಡಿ, ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆದ್ರೂ ಸಹ ನಿನ್ನೆಯ ಕ್ಲೋಸಿಂಗಿನ ಹತ್ತತ್ರ ಓಪನ್ ಆಗಿದೆ. ಆಯ್ತಾ? ಅಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಏನಿತ್ತು, ಅದು 1 ಅವರ್ ಝೋನ್ ಅಲ್ಲೂ ಅದೇ ತರ ಇತ್ತು. ಒಂದು ಅಚಾನಕ್ ಮೂಮೆಂಟ್ ಆದ್ಮೇಲಿಂದ ಮಾರ್ಕೆಟ್ ಫುಲ್ ಅಂಡ್ ಫುಲ್ ಒಂದೇ ರೇಂಜ್ ಒಳಗೆ ಮಾರ್ಕೆಟ್. ತಿರ್ಗಾ ಒಂದು ಅಚಾನಕ್ ಮೂಮೆಂಟ್ ಅಂಡ್ ತಿರ್ಗಾ ಅದೇ ರೇಂಜ್ ಒಳಗೆ ಮಾರ್ಕೆಟ್. ಇದನ್ನ ಏನ್ ಹೇಳೋದು? ಮಾರ್ಕೆಟ್ ಅನ್ನು ಎಲ್ಲೂ ಮೂಮೆಂಟಮ್ ಇಲ್ಲ. ಸೊ ಟೋಟಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. ನೋಡ್ಲಿಕ್ಕೆ ಎಸ್, ಮೇಲೋಗಿದೆ ಮಾರ್ಕೆಟ್, ಸೂಪರ್ ಆಗಿ ಹೋಗಿದೆ ಅಂತೆಲ್ಲ ಹೇಳ್ಬೋದು. ಬಟ್ ಇಲ್ಲಿ ಯಾವುದೇ ರೀತಿಯ ಮೂಮೆಂಟಮ್ ಅನ್ನ ನಮ್ಮ ಕೈಲಿ ನೋಡ್ಲಿಕ್ಕೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ತರ ಪುಟ್ ಆಪ್ಷನ್ ನೋಡಿದಾಗ ಬೆಳಗ್ಗೆಯಿಂದನೂ ಸೀದಾ ಫಾಲ್. ಒಂದು ಬೌನ್ಸ್ ಆದ್ರೂ ಸಹ ತಿರ್ಗಾ ಇಲ್ಲೇ ಡಬಲ್ ಬಾಟಮ್ ಮಾಡ್ತು, ಇನ್ನೇನು ಹೋಗುತ್ತೇನೋ ಅನ್ಕೊಂಡಾಗ ತಿರ್ಗಾ ಫಾಲ್. ಸೊ ಎಲ್ಲೂ ಸಹ ಮೂವ್ಮೆಂಟ್ ಆಗಿಲ್ಲ. ನಾವಂತೂ ಬೆಳಿಗ್ಗೆಯಿಂದ ಎರಡೇ ಟ್ರೇಡ್ ಮಾಡಿ ಸಾಕಾಗೋಯ್ತು. ಯಾಕೆಂದ್ರೆ ಬೆಳಿಗ್ಗೆಯಿಂದ ಎರಡೇ ಟ್ರೇಡ್ ಕೊಟ್ಟಿದ್ದು, ಎರಡು ಟ್ರೇಡ್ ಪ್ರಾಫಿಟೇಬಲ್ ಆಗಿ ಇದೆ. 20 ಪಾಯಿಂಟ್ಸ್ ಒಂದು, 22 ಪಾಯಿಂಟ್ಸ್ ಒಂದು. ಸೊ ಎರಡು ಟ್ರೇಡ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಎರಡು ಸಿ ಕಡೆನೆ ಕೊಟ್ಟಿದ್ದು, ನಾವು ಪುಟ್ ಸೈಡ್ ಅಲ್ಲಿ ಹೋಗ್ಲೇ ಇಲ್ಲ. ಸೊ ಸಿ ಕಡೆ ಹೋದಾಗ ಬ್ರೇಕ್ಔಟ್, ರೀಟೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ರೀಟೆಸ್ಟ್ ಕೊನೆವರೆಗೂ ಬರಲಿಲ್ಲ, ಬ್ರೇಕ್ಔಟೇ ಬಂತು. 218 ವರೆಗೆ ಸೆಕೆಂಡ್ ಟಾರ್ಗೆಟ್ ವರೆಗೂ ಬಂದಿದೆ. ಓಕೆನಾ? ಅದೇ ತರ ಬೆಳಿಗ್ಗೆದು ಟ್ರೇಡ್ ತೆಗೆದ್ರೆ ಬೆಳಿಗ್ಗೆದು ಬ್ರೇಕ್ಔಟೇ ಬಂದಿದ್ದು. ಸೊ ಬೆಳಿಗ್ಗೆ ಬ್ರೇಕ್ಔಟ್ 154, ರೀಟೆಸ್ಟ್ ಬರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಪಿ ನಾನ್ ಡೈರೆಕ್ಷನ್ ಬಂದ್ರೆ ಮಾತ್ರ, ಬಟ್ ಯಾವುದು ಬರಲೇ ಇಲ್ಲ. ಸೊ ಓಕೆನಾ? ಬ್ರೇಕ್ಔಟ್ ಟ್ರೇಡ್ ಮಾತ್ರ 157 ಕೊಟ್ಟಿದ್ದು. ಟಾರ್ಗೆಟ್ 178 ಟು 200 ವರೆಗೆ ಕೊಟ್ಟಿದ್ವಿ. ಸೊ ದಟ್ ಅದು ಕ್ಲಿಯರ್ ಆಗಿ ಬಂದಿದೆ. ಇಲ್ಲೂ ನೋಡ್ಬೋದು, 200 ಅಂತ ಹೇಳಿದ್ರೆ ಕಮ್ಮಿ 43 ಪಾಯಿಂಟ್ಸ್ ನಾವು ಇಲ್ಲಿ ಕ್ಯಾಪ್ಚರ್ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಆದ್ರೆ ನಾವು ಇಲ್ಲಿ ಎಂಟ್ರಿ ತೋರಿಸಿದ್ ಖಾಲಿ 20 ಪಾಯಿಂಟ್ಸ್. ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ, ಅದು ಬೆಳಿಗ್ಗೆನೆ ಸೀದಾ ಬರ್ಲಿಲ್ಲ. ಬೆಳಿಗ್ಗೆನೆ 200 ಪಾಯಿಂಟ್ಸ್ ಹತ್ರಕ್ಕೆ ಬರ್ಲಿಲ್ಲ. ತುಂಬಾ ಹೊತ್ತು ಆಟ ಆಡಿಸಿ, ಇಲ್ಲಿ ಆಟ ಆಡಿಸಿ 197 ವರೆಗೆ ಮಾತ್ರ ಬಂದು ತಿರ್ಗಾ ಇಳಿದು ಆಮೇಲಿಂದ ಬಂದಿದ್ದು. ಸೊ 200 ಬರಲೇ ಇಲ್ಲ, 197 ಲಾಸ್ಟ್ ಆಗಿತ್ತು. ಸೊ ನಮ್ ಟಾರ್ಗೆಟ್ 195 ಏನಿದೆ ಅಲ್ಲಿ ನಾವು ಬಿಟ್ಟಿದೀವಿ. ಸೊ ಆಲ್ ಇನ್ ಒನ್ ಅಲ್ಲೂ ಅದೇ ತರ ಇದ್ರಲ್ಲೂ ಅದೇ ತರ. ಓಕೆನಾ? ಈಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾಕೆಂದ್ರೆ ಇವತ್ತು ನಿಮ್ಗೆ ಯಾರೆಲ್ಲ ಕಲೀಲಿಕ್ಕಿದಾರೋ ಅವ್ರಿಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲೇ ಮಾರ್ಕೆಟ್ ಇತ್ತು. ಸೊ 4 ಕ್ಯಾಂಡಲ್ಸ್ ನಾವು ಮಾರ್ಕ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? 1 2 3 4, ರೈಟ್. ಸೊ 4 ಕ್ಯಾಂಡಲ್ ಅಂತ ತಗೊಂಡಾಗ ನಾವೇನ್ ಮಾಡ್ಬೇಕು? ಹೈ ಇಂದ ಹಿಡಿದು ಲೋ ವರೆಗೆ ಮಾರ್ಕ್ ಮಾಡಬೇಕು. ಓಕೆ, ಮಾರ್ಕೆಟ್ ಎಲ್ಲಿತ್ತು? ಮಾರ್ಕೆಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ 0.5% ಅಲ್ಲಿ ರೀಟೆಸ್ಟ್ ಮಾಡ್ಕೊಂಡು ಕೂತಿತ್ತು. ಸೊ ರೀಟೆಸ್ಟ್ ಆದಾಗ ನೀವು ಎಂಟ್ರಿ ಆಗಿದ್ರು ಅಥವಾ ಇದರ ಹೈಯಲ್ಲಿ ಎಂಟ್ರಿ ಆಗಿದ್ರು ಸಹ 1.5 ವರೆಗೆ ಕ್ಲಿಯರ್ ಆಗಿ ಹೋಗಿದೆ. ಅಂಡ್ ತಿರ್ಗಾ ರೀಟೆಸ್ಟ್ ಕೆಳಗೆ ಬಂದಿದ್ದು, ಇಲ್ಲೊಂದು ಸ್ವಲ್ಪ ಟಚ್ ಬಾಕಿ ಉಳಿಸಿ ತಿರ್ಗಾ 2 ಲೆವೆಲ್ ವರೆಗೆ ಹೋಗಿದೆ. ಸೊ ಇದು ಎರಡು ಟ್ರೇಡು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಹೇಗ್ ಮಾಡ್ಬೇಕಂತ ಗೊತ್ತಿರಬೇಕು, ಫಸ್ಟ್ ಹಾಫ್ ಅಲ್ಲಿ ಹೇಗ್ ಮಾಡ್ಬೇಕಂತ ಗೊತ್ತಿರಬೇಕು. ಅವಾಗ ಮಾತ್ರ ನಿಮ್ ಕೈ ಟ್ರೇಡ್ ಮಾಡಕ್ಕಾಗೋದು. ಈಗ ಫಸ್ಟ್ ಹಾಫ್ ಅಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಹೈ ಬ್ರೇಕ್ ಆಗುತ್ತೆ 153, 154, 157 ಹತ್ರ ನಾವು ಬ್ರೇಕ್ ಆದಾಗ ತಕೊಂಡ್ರೆ ನಮ್ಗೆ ನಮ್ ಟಾರ್ಗೆಟ್ಸ್ ಅಲ್ಲಿ ಬಂತು. ಅದಾದ್ಮೇಲಿಂದ ನೆಕ್ಸ್ಟ್ ತಿರ್ಗಾ ನಮ್ಮ ಹತ್ರ ಲೈನ್ ಇತ್ತು. ಸೊ ರೀಟೆಸ್ಟ್ ಬಂದಾಗ ನಾವು ತಗೊಂಡಿದೀವಿ. ಅದು ಪ್ರಕಾರದಲ್ಲಿ ಮಾರ್ಕೆಟ್ ನಿಮ್ಗೆ ಒಳ್ಳೆ ಟಾರ್ಗೆಟ್ ಅನ್ನೇ ಕೊಟ್ಟಿದೆ. ಸೊ ಇದೆರಡು ಟ್ರೇಡ್ ಅನ್ನ ನೀವು ಸಹ ಅನಾಲಿಸಿಸ್ ಮಾಡಿರ್ಬೋದಿತ್ತು. ಯಾಕೆಂದ್ರೆ ಬೆಳಿಗ್ಗೆ ನೋಡಿ 157 ಸ್ಟಾಪ್ ಲಾಸ್ 130. ಇಟ್ ಇಸ್ ಕ್ಲಿಯರ್ ಟ್ರೇಡ್. ಓಕೆನಾ? ನೆಕ್ಸ್ಟ್ ಬಂದಿದ್ದು ಅಷ್ಟೇ, ಬ್ರೇಕ್ಔಟ್ ಅಲ್ಲಿ 196, 180ಗೆ ಒಂದ್ಸಲ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬರ್ಲಿಲ್ಲ ಅದು. ಆಮೇಲಿಂದ 196 ಬಂದ್ವಿ, 196 ಇಂದ 218 ವರೆಗೆ. ಸೊ 1 ಅವರ್ ಝೋನು ಇಟ್ ಇಸ್ ಮೋರ್ ದೆನ್ ಎನ್ ಆಫ್. ಹೇಗ್ ಮಾಡ್ಬೇಕು ಅನ್ನೋದನ್ನ ನೀವು ಡೈಲಿ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದು ಪ್ರಕಾರದಲ್ಲಿ ಟ್ರೇಡ್ ಮಾಡಿದ್ರು ಇವತ್ತು ಮಾರ್ಕೆಟ್ ಸೂಪರ್ಬ್ ಆಗಿ ಕೊಟ್ಟಿದೆ. ಒಂದು ವೇಳೆ ಇದೇನಾದ್ರು ಸ್ವಲ್ಪ ಇಲ್ಲಿ ರೀಟೆಸ್ಟ್ ಚೆನ್ನಾಗಿ ಮಾಡಿದಿದ್ರೆ ನಮಗೆ ಅವಾಗ ಇನ್ನು 154ಗೆ ಸಿಕ್ತಿತ್ತು.
154 ಇಂದ ನಾವು 218 ವರೆಗೆ ಕಾಯ್ಬೋದಿತ್ತು. ಇಲ್ಲೊಂದು ಸ್ವಲ್ಪ ಮಿಸ್ ಆಯ್ತು. 165 ವರೆಗೆ ಬಂತು. 165 ವರೆಗೆ ಮಾತ್ರ ಬಂತು. ಇನ್ನೊಂದು ಸ್ವಲ್ಪ ಇಳಿದು ಬಿಟ್ಟಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಟ್ರೇಡ್. ಅದೊಂದು ಸ್ವಲ್ಪ ಇಳಿಲಿಲ್ಲ. ಅದೊಂದು ಸ್ವಲ್ಪ ಅಲ್ಲಿ ಸ್ಟಕ್ ಮಾಡಿಬಿಟ್ಟ. ಯಾಕೆ ಅಂದ್ರೆ ನಮ್ಮ ಕೋಸ್ಟಲ್ ಟ್ರೇಡರ್ ನ ಲೈನಿಗೆ ರೆಸ್ಪೆಕ್ಟ್ ಕೊಟ್ಟು ನಿಂತಿದ್ದಾನೆ. ಸೊ ಕೋಸ್ಟಲ್ ಟ್ರೇಡರ್ಸ್ ಲೈನ್ ಅನ್ನ ಅಷ್ಟು ಕ್ಲೀನ್ ಆಗಿ ರೆಸ್ಪೆಕ್ಟ್ ಮಾಡುತ್ತೆ. ಇಲ್ಲಿ ಬಂದಾಗ್ಲೂ ನೋಡಿ ಇಲ್ಲಿ ಹೋಗಲ್ಲ ಆರೆಂಜ್ ಲೈನ್. ಅದೇ ತರ ನೀವು ಪುಟ್ ಅಲ್ಲಿ ಬೇಕಾದ್ರೂ ತೆಗೆದು ನೋಡಿ, ಪುಟ್ ಆಪ್ಷನ್ ಅಲ್ಲೂ ಅಷ್ಟೇ ಎಕ್ಸಾಕ್ಟ್ಲಿ 79-90 ಬಂದಾಗ ನೋಡಿ ಮಾರ್ಕೆಟ್ ಅದೇ ಜಾಗದಲ್ಲಿ ಸ್ಟಾಪ್ ಆಗುತ್ತೆ. ಇದು ಈ ಲೈನ್ಸ್ ಫಾರ್ಮುಲಾದಲ್ಲಿ ಇರುವಂತ ಸ್ಟ್ರೆಂತ್. ಪಾಯಿಂಟ್ಸ್ ಮತ್ತೆ ಅದನ್ನ ಟ್ರೇಡ್ ಮಾಡೋ ಸೆಟಪ್ ಸೆಕೆಂಡ್ರಿ, ಬಟ್ ಇದೊಂಥರ ಲೈನ್ಸ್ ಗೆ ಅಷ್ಟು ಅಕ್ಯುರೇಟ್ ಆಗಿ ಅದು ರೆಸ್ಪೆಕ್ಟ್ ಕೊಡುತ್ತೆ. ಸೊ ಈ ಫಾರ್ಮುಲಾ ಬೇಕಿದ್ರು ನೀವು ನಮ್ಮ ಹತ್ರ ತಗೊಬಹುದು. ಟ್ರೇಡಿಂಗು ನಮ್ಮೊಟ್ಟಿಗೆ ಕಲಿಬಹುದು, ಸೈಕಾಲಜಿ ಕಲಿಬಹುದು. ಆಲ್ ದ ಬೆಸ್ಟ್. ಕಲಿಯೋ ಇಂಟ್ರೆಸ್ಟ್ ಇದ್ರೆ ಬನ್ನಿ, ಇಲ್ಲ ಯೂಟ್ಯೂಬ್ ಅಲ್ಲೇ ನೀವು 1 hour ಝೋನ್ ಅನ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡಿಕೊಂಡು ಅದರಲ್ಲೇ ಟ್ರೇಡ್ ಮಾಡಿ ದುಡ್ಡು ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.